ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಹ್ಲಾದ್ ಜೋಶಿ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಲಿದ್ದಾರೆ. ಬಿಜೆಪಿಯ ಆಂತರಿಕ ಸಮಸ್ಯೆಗಳಿಗೆ ಮದ್ದು ಅರಿಯುವಂತ ಕಾರ್ಯಕ್ರಮ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೋಶಿ ಜೊತೆ ವಿಜಯೇಂದ್ರ ಸಭೆ. ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರೇಣುಕಾಚಾರ್ಯ ಟೀಮ್ ಜೊತೆ ಪ್ರಹ್ಲಾದ್ ಜೋಶಿ ಸಭೆಗೂ ಮುನ್ನ ಜೋಶಿ ಜೊತೆ ವಿಜಯೇಂದ್ರ ಮಾತುಕತೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಈ ಸಭೆ ನಡೆಯುತ್ತೆ. ದಾವಣಗೆರೆ ಬಿಜೆಪಿ ನಾಯಕರ ನಡುವಿನ ಕಲಹದ ಬಗ್ಗೆ ಚರ್ಚೆ ಆಗುತ್ತೆ. ಆಂತರಿಕವಾಗಿ ಈ ದಿನಗಳಲ್ಲಿ ಬಿಜೆಪಿಯಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಮೊದಲನೇದಾಗಿ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಂತೆ ಇದ್ದಂತಹ ಅಸಮಾಧಾನ ಅದು ಆಗಾಗ ಸ್ಫೋಟ ಆಗ್ತಾ ಇರುತ್ತೆ. ಒಂದಷ್ಟು ಜನ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಂಡಿದ್ರೆ ಇನ್ನೊಂದಷ್ಟು ಜನ ಒಪ್ಪಿಕೊಂಡಿಲ್ಲ. ಆಗಾಗ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬಂದು ಹೋಗ್ತಾ ಇದ್ರು. ಇದೀಗ ನೋಡಿ ಪ್ರಹ್ಲಾದ್ ಜೋಶಿ ಅವರು ಇದರ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಈಗ ದಾವಣಗೆರೆ ಬಿಜೆಪಿ ನಾಯಕರ ನಡುವಿನ ಕಲಹದ ಕುರಿತಂತೆಯೇ ಚರ್ಚೆಯನ್ನು ನಡೆಸಲಿದ್ದಾರೆ. ಸೊ ಇಲ್ಲಿ ವಿಜಯೇಂದ್ರ ಮತ್ತು ಪ್ರಹ್ಲಾದ್ ಜೋಶಿ ಮೀಟಿಂಗನ್ನು ಮಾಡ್ತಾರೆ. ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಬಹಳ ಮುಖ್ಯವಾಗಿ ಬಿಜೆಪಿ ದಾವಣಗೆರೆ ನಾಯಕರ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಸೊ ಆಂತರಿಕವಾಗಿ ರೇಣುಕಾಚಾರ್ಯ ಟೀಮ್ ಜೊತೆ ಏನು ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಹೆಂಗೆ ಬಗೆಹರಿಸಬೇಕು, ಸೊ ಕೂತು ಚರ್ಚೆ ಮಾಡಿ ಬಗೆಹರಿಸುವಂಥ ಪ್ರಯತ್ನ. ಸೊ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೀತವೆ ಅಥವಾ ಯಥಾಸ್ಥಿತಿ ಮುಂದುವರಿಯುತ್ತಾ ಅಂತ ದೊಡ್ಡದಾಗಿ ಬಿ ಜೆ ಪಿ ನಾಯಕರು ಮಾತಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಾಳೆ ಬೆಳಗ್ಗೆ ಚುನಾವಣೆ ಆದರೂ ಕೂಡ ಬಿ ಜೆ ಪಿಗೆ ಬಹುಮತ ಸಿಗುತ್ತೆ ಅನ್ನುವ ವಿಶ್ವಾಸದ ನುಡಿಗಳಿಗೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆಂತರಿಕವಾಗಿ ಇಷ್ಟೊಂದು ಸಮಸ್ಯೆ ಇಟ್ಕೊಂಡ್ರೆ ಒಗ್ಗಟ್ಟು ಎಲ್ಲಿಂದ ಬರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರು ಇರುವಂಥ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಏನಾದರೂ ಕಂಡುಕೊಳ್ತಾರಾ, ಅದನ್ನು ಒಪ್ಪಿಕೊಳ್ತಾರಾ ರಾಜ್ಯದ ಬಿ ಜೆ ಪಿ ನಾಯಕರು? ಕುತೂಹಲ ಇದೆ.